ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ನನ್ನ ಇವತ್ತಿನ ಮೊದಲನೇ ದಿನದ ವ್ಲಾಗ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ನನ್ನ ಡೈಲಿ ರೋಟೀನ ತಿಳಿಸ್ತೀನಿ. ಸೊ ಈಗ ಮಾರ್ನಿಂಗ್ 8 o'clock ಆಗಿದೆ. ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡೋಣ ಬನ್ನಿ. ಸೊ ಫ್ರೆಂಡ್ಸ್, ಬ್ರೇಕ್ಫಾಸ್ಟ್ ಆಯಿತು. ಈಗ ಮಧ್ಯಾಹ್ನಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಸೊ ಹಾಗಾಗಿ ಇವತ್ತು ಸ್ವಲ್ಪ ಅಲಸಂದಿ ಕಾಳು ಸೊಪ್ಪು ಎಲ್ಲ ಇತ್ತು, ಅದನ್ನು ಸೇರಿಸಿ ಹುಳಿ ಮಾಡ್ತಾಯಿದ್ದೀನಿ. ಹಾಗೆ ಸ್ವಲ್ಪ ತಲೆನೋವು ಆಗ್ತಿತ್ತು, ಸ್ವಲ್ಪ ಕಾಫಿ ಕುಡಿಯೋಣ ಅಂತ ಒಂಚೂರು ಕಾಫಿ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಕಾಫಿ ರೆಡಿಯಾಗಿದೆ, ಬಿಸಿ ಬಿಸಿ ಕಾಫಿ ನೋಡಿ ವೀಕ್ಷಕರೇ. ಈಗ ಸೊಪ್ಪು ಕಾಳು ಬೆಂದಿದೆ. ಆಲ್ರೆಡಿ ನಾನು ಕಾಳು ಮತ್ತು ಬೇಳೆನ ಬೇಯಿಸ್ಕೊಂಡಿದ್ದೆ. ಮತ್ತು ಮತ್ತೊಂದು ಸತಿ ಇದನ್ನು ಸೊಪ್ಪು ಹಾಕಿದ್ಮೇಲೆ, ನಾನು ಸೊಪ್ಪನ್ನ ಕುಕ್ಕರ್ಗೆ ಹಾಕಿಲ್ಲ, ಸಪ್ರೇಟಾಗೆ ಬೇಯಿಸ್ಕೊತಾ ಇದ್ದೀನಿ. ಈಗ ಅದಕ್ಕೆ ಸಾಂಬಾರು ಪೌಡರ್ನ ಸೇರಿಸೋಣ. ನಾನು ಆಲ್ರೆಡಿ ಹುಣಸೆಹಣ್ಣನ್ನ ನೆನೆಸ್ಕೊಂಡಿದ್ದೆ, ಅದಕ್ಕೆ ನಾನೀಗ ಸಾಂಬಾರು ಪೌಡರ್ನ ಹಾಕ್ತಾಯಿದ್ದೀನಿ. ಸೊ ಸೊಪ್ಪಿನ ಹುಳಿಗೆ ಸ್ವಲ್ಪ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಹಸಿಮೆಣ್ಸಿನ್ಕಾಯಿ ಹಾಕಿದ್ದೆ ನಾನು, ಹಾಗಾಗಿ ಸೊ ಇದನ್ನು ಸ್ವಲ್ಪ ಕಲಿಸ್ಕೊಳ್ಳೋಣ. ಯಾಕೆಂದರೆ ಸಾಂಬಾರು ಪುಡಿಗೆ ಹಾಕ್ಬಿಡ್ಬೋದು ಸಾಂಬಾರಿಗೆ ಡೈರೆಕ್ಟಾಗಿ, ಬಟ್ ಅದು ಗಂಟಾಗುತ್ತೆ. ಈಗ ಇದನ್ನು ಕುದಿತಿರೋ ಸಾಂಬಾರಿಗೆ ಸೇರಿಸೋಣ. ಮತ್ತು ಒಂದು ಚಿಕ್ಕ ಅಚ್ಚು ಬೆಲ್ಲನ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡೋಣ. ತೆಂಗಿನಕಾಯಿ ತುರಿ ಬೇಕಾದ್ರೆ ಹಾಕೋಬೋದು, ರುಬ್ಬು ಹಾಕೋಬೋದು, ಅಥವಾ ತುರಿದು ಬೇಕಾದ್ರೆ ಹಾಕೋಬೋದು. ಕನ್ನಡದಲ್ಲಿ ಒಂದು ಮಾತಿದೆ ವೀಕ್ಷಕರೇ, ಈ ಹಿಂಗು ತೆಂಗು ಇದ್ದರೆ ಮಂಗಮ್ಮನ ಅಡುಗೆನೂ ಚೆನ್ನಾಗಿರುತ್ತೆ ಅಂತ. ಸೊ ಹಾಗಾಗಿ ಸ್ವಲ್ಪ ತೆಂಗಿನ ತುರಿನ ಸೇರಿಸ್ತಾ ಇದ್ದೀನಿ. ನಾವು ಯಾವುದೇ ಸಾಂಬಾರು ಮಾಡಲಿ, ಹುಳಿ ಮಾಡಲಿ ಅಥವಾ ರಸಮ್ ಮಾಡಲಿ, ಒಗ್ಗರಣೆ ಹಾಕಿಲ್ಲ ಅಂದರೆ ಅದರ ರುಚಿನೇ ಬೇರೆ ಇರುತ್ತೆ, ಒಗ್ಗರಣೆ ಹಾಕಿದ ರುಚಿನೇ ಬೇರೆ ಇರುತ್ತೆ. ಸೊ ನೀವು ಅಬ್ಸರ್ವ್ ಮಾಡ್ಬೋದು, ಒಗ್ಗರಣೆ ಕೊಟ್ಟಾಗ ಅದೇನೋ ಒಂದು ಟೇಸ್ಟ್ ಅದರಲ್ಲಿ ಚೆನ್ನಾಗಿ ಅನಿಸುತ್ತೆ. ಕುದೀತಾ ಇದೆ, ಇನ್ನೊಂದು 5 ನಿಮಿಷ ಬಿಟ್ಟು ಒಗ್ಗರಣೆ ಹಾಕ್ಬಿಡೋಣ. ಈಗ ಒಗ್ಗರಣೆ ಹಾಕೋ ಸಮಯ.
ಈಗ ಹಿಂಗನ್ನು ಸೇರಿಸ್ತಾ ಇದ್ದೀನಿ. ನೋಡಿ, ನಮ್ಮ ಇವತ್ತಿನ ಸೊಪ್ಪಿನ ಸಾಂಬಾರು ರೆಡಿಯಾಗಿದೆ. ನಮ್ಮ ಚಿಕ್ಕತ್ತೆ ಒಂದು ಸಂಡಿಗೆ ಕಳಿಸಿದ್ರು, ಅಕ್ಕಿ ಸಂಡಿಗೆ. ಸೊ ಸೊಪ್ಪಿನ ಹುಡಿ ಜೊತೆ ಇವತ್ತು ಇದನ್ನು ಕರಿಯೋಣ. ಕಾದಿದೆ. ಸಂಡಿಗೆ ಭಾರಿ ಕ್ರಿಸ್ಪಿ ಆಗಿದೆ ನೋಡಿ. ಅಕ್ಕಿ ಸಂಡಿಗೆ ತುಂಬ ಚೆನ್ನಾಗಿದೆ ಸಂಡಿಗೆ ಅಂತೂ.